ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಕೆಇಎ 708ಗೆ ಬೇಕಾಗುವಂತಹ ಇಂಗ್ಲಿಷ್ ಗ್ರಾಮರ್ ರಿಲೇಟೆಡ್ ಆಗಿ ಹೇಗೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಅಂತ MCQ ಸೀರೀಸ್ ಅನ್ನ ಮಾಡ್ತಾ ಇದೀವಿ. ಇದು ಮ್ಯಾರಥಾನ್ MCQ ಸೀರೀಸ್, ಅದರ ಡೇ 4 ಇದಾಗಿರುತ್ತೆ. ಈ ಸೀರೀಸಿನೆಲ್ಲ ನಾವು ಹಿಂದಗಡೆ ಬೇರೆ ಎಲ್ಲ ಪ್ರಶ್ನೆಗಳನ್ನ ನೋಡಿದ್ವಿ, ಬೇರೆ ತರದ ಪ್ರಶ್ನೆಗಳು. ಈ ಕ್ಲಾಸಿನಲ್ಲಿ ಜಂಬಲ್ಡ್ ಲೈನ್ಸ್ ಅನ್ನ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡಬೇಕು, ಆಕ್ಟಿವ್ ಪ್ಯಾಸಿವ್ ಪ್ರಶ್ನೆಗಳನ್ನ ಹೇಗೆ, ಮತ್ತು ಸಿಂಗುಲರ್ ಪ್ಲೂರಲ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ನ ಲಿಂಕ್ ಇದೆ, ದಯವಿಟ್ಟು ಅದನ್ನ ಫಾಲೋ ಮಾಡಿ. ಸೊ ಯಾವುದೇ ತಡ ಇಲ್ಲದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಪ್ರಾಬಬ್ಲಿ ಇಫ್ ಹಿ ಡ್ರೈವ್ಸ್ ದ ಕಾರ್ ಎಟ್ ದ ಸೇಮ್ ಸ್ಪೀಡ್ ಹಿ ವಿಲ್ ಹ್ಯಾವ್ ರೀಚ್ಡ್ ದ ಡೆಸ್ಟಿನೇಷನ್ ವೆಲ್ ವಿತ್ ಇನ್ ದ ಟೈಮ್ ಅನ್ನುವ ಪ್ರಶ್ನೆಗೆ ಇದರಲ್ಲಿ ಐಡೆಂಟಿಫೈ ವಿಚ್ ಪಾರ್ಟ್ ಸೆಂಟೆನ್ಸ್ ಪಾರ್ಟ್ ಹ್ಯಾಸ್ ಎರರ್ ಅಂತ ಹೇಳ್ತಾ ಇದ್ದಾರೆ. ಯಾವ ಸೆಂಟೆನ್ಸ್ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ಐಡೆಂಟಿಫೈ ಮಾಡಿ. 1, 2, 3 ಆರ್ 4. ಸೊ ಇದರ ರೈಟ್ ಆನ್ಸರ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ, ಮತ್ತು ಯಾವ ರೀತಿಯಾದಂತಹ ಬೇರೆ ಕ್ಲಾಸಸ್ ಅನ್ನ ಮಾಡಬೇಕು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮೊದಲನೆಯದಾಗಿ ಜಂಬಲ್ಡ್ ಲೈನ್ಸ್ ಅಂದ್ರೆ ಒನ್ ಮತ್ತು ಲಾಸ್ಟ್ ಸ್ಟೇಟ್ಮೆಂಟ್, ಫಸ್ಟ್ ಸ್ಟೇಟ್ಮೆಂಟ್ ಮತ್ತು ಲಾಸ್ಟ್ ಸ್ಟೇಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಮಧ್ಯದ 4 ಸ್ಟೇಟ್ಮೆಂಟ್ ಗಳನ್ನ PQRS ಅಂತ ಬರೆದು ಅದನ್ನ ಕೊಟ್ಟಿರ್ತಾರೆ. ರೈಟ್ ಜಂಬಲ್ಡ್ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಬರೆದು ಹೇಳಬೇಕು. ಮೊದಲನೆಯದಾಗಿ ಪ್ರಶ್ನೆ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಬಂದಂತದ್ದು. ಟೀ ಈಸ್ ಒನ್ ಆಫ್ ದ ಫೇವರೆಟ್ ಡ್ರಿಂಕ್ಸ್ ಅಮಾಂಗ್ ಮೆನಿ ಅಂಡ್ ಪ್ರಿಪರೇಷನ್ ಆಫ್ ಟೀ ಈಸ್ ಆನ್ ಆರ್ಟ್. ಚಹಾ ಅಂತ ಏನ್ ಹೇಳ್ತೀವಿ ನಾವು, ಚಾಯ್, ಚಹಾ ಅಥವಾ ಟೀ ಬಹಳನೇ ಇಂಪಾರ್ಟೆಂಟ್ ಅಥವಾ ಫೇವರೆಟ್ ಡ್ರಿಂಕ್, ಅದರ ಪ್ರಿಪರೇಷನ್ ಒಂದು ಆರ್ಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾವ ಸ್ಟೇಟ್ಮೆಂಟ್ ಬರಬೇಕು ಅನ್ನೋದನ್ನ ನೀವು ಇಲ್ಲಿಂದ ನೋಡಬೇಕು. ಡೋಂಟ್ ಸಿ ಫ್ರಮ್ ಹಿಯರ್, ಇಲ್ಲಿಂದ ಒಂದಾದ್ಮೇಲೆ ಒಂದು ಹೋಗುವಂತದಲ್ಲ, ಯಾಕಂದ್ರೆ ಆಪ್ಷನ್ಸ್ ಇದರಲ್ಲೇ ಆಪ್ಷನ್ ಕರೆಕ್ಟ್ ಆನ್ಸರ್ ಇರಲೇಬೇಕು ಅಲ್ವಾ. ಸೊ ಕರೆಕ್ಟ್ ಆನ್ಸರ್ ಅಲ್ಲಿ ಆರ್ ಅನ್ನ ನೋಡೋಣ. ಆರ್ ಅಥವಾ ಎಸ್ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟ್ ಅಂತ. ಆರ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಏಷ್ಯನ್ ಡ್ರಿಂಕ್ ಅಂಡ್ ಈಸ್ ವೆರಿ ಸಿಂಪಲ್ ಟು ಮೇಕ್. ಹೌದು, ಪಾಸಿಬಿಲಿಟಿ ಇದೆ. ಸೊ ಆರ್ ನೆಕ್ಸ್ಟ್ ಬರುವ ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಟರ್ನ್ ಆಫ್ ದ ಸ್ಟೋವ್, ಸ್ಟ್ರೈನ್ ಟೀ ಇನ್ ಅ ಕಪ್ ಅಂಡ್ ಸರ್ವ್ ಹಾಟ್. ಖಂಡಿತ ಬರೋದಕ್ಕೆ ಸಾಗೋದಿಲ್ಲ, ಯಾಕಂದ್ರೆ ನಾವಿನ್ನು ಜಿಂಜರ್ ಹಾಕ್ಬೇಕು, ಟೀ ಪೌಡರ್ ಹಾಕ್ಬೇಕು, ಅಷ್ಟಕ್ಕೆ ಮುಂಚೆ ಟರ್ನ್ ಆಫ್ ಮಾಡಿದ್ರೆ ಹೇಗೆ? ಕರೆಕ್ಟ್. ಸೊ ಎಸ್ ಫಸ್ಟ್ ಗೆ ಬರುವ ಚಾನ್ಸಸ್ ಇಲ್ಲ. ಜಸ್ಟ್ ಫ್ರಮ್ ದ ಫಸ್ಟ್ ಆಪ್ಷನ್ 50% ಆಫ್ ದ ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡಿದೀವಿ ನಾವು. ಆಲ್ರೆಡಿ ವಿ ಆರ್ ಕ್ಲೋಸರ್ ಟು ದ ರೈಟ್ ಆನ್ಸರ್ ಬೈ 50%. ಎರಡರಲ್ಲೇ ಒಂದು ರೈಟ್ ಆನ್ಸರ್ ಇರಬೇಕು. ನೆಕ್ಸ್ಟ್, ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ಆಯ್ತು. ನೆಕ್ಸ್ಟ್ ಐದರ್ ಕ್ಯೂ ಬರಬೇಕು ಇಲ್ಲ ಪಿ ಬರಬೇಕು. ಪಿ ಏನ್ ಹೇಳ್ತಾ ಇದೆ, ಫಸ್ಟ್ ಕ್ಯೂ ಏನ್ ಹೇಳ್ತಾ ಇದೆ, ನೌ ಪುಟ್ ಸಮ್ ಜಿಂಜರ್. ಜಿಂಜರ್ ಹಾಕೋದಕ್ಕೆ ಇನ್ನು ಅಬ್ರಪ್ಟ್ ಆಗಿ ಕೇಳಿಸ್ತಾ ಇದೆ ಇದು. ನೌ ಪುಟ್ ಸಮ್ ಜಿಂಜರ್, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಏಷ್ಯನ್ ಡ್ರಿಂಕ್ ಅಂಡ್ ಈಸ್ ವೆರಿ ಸಿಂಪಲ್ ಟು ಮೇಕ್. ಸರಿಯಾಗಿದೆ. ಅದಾದ ತಕ್ಷಣ ನೌ ಪುಟ್ ಸಮ್ ಜಿಂಜರ್ ಅನ್ನುವ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇಸ್ ನಾಟ್ ಸೌಂಡಿಂಗ್ ರೈಟ್, ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಹಾಗಾದ್ರೆ ಏನಿರ್ಬೇಕು, put equal quantities of water and milk in a vessel and keep it in the stove. ಈಕ್ವಲ್ ಕ್ವಾಂಟಿಟಿಯ ನೀರು ಮತ್ತು ಮಿಲ್ಕ್ ಅನ್ನ ವೆಸಲ್ ಅಲ್ಲಿ ಹಾಕಿ ಕೀಪ್ ಇಟ್ ಆನ್ ದ ಸ್ಟೋವ್ ಅನ್ನೋದು ಸರಿಯಾದಂತ ಫಸ್ಟ್ ಸ್ಟೆಪ್ ಆಫ್ ಟೀ ಮೇಕಿಂಗ್. ಸೊ ಕ್ಯೂ ಅಲ್ಲ, ಪಿ ಬರಬೇಕು. ಅಲ್ಲಿಗೆ ನಮ್ಗೆ ರೈಟ್ ಆನ್ಸರ್ ಬಂದಾಯ್ತು. ಜಂಬಲ್ಡ್ ಲೈನ್ಸ್ ನಲ್ಲಿ ಎಲ್ಲ ಓದುವ ಅವಶ್ಯಕತೆಯೇ ಇಲ್ಲ, ಯಾಕಂದ್ರೆ ಇದೆಲ್ಲವೂ ಖಂಡಿತ ತಪ್ಪು. ಬಟ್ ಒನ್ಸ್ ಇದೆ ವೆರಿಫೈ ಮಾಡೋದಕ್ಕೆ, ಅದಾದ ಮೇಲೆ ಪಿ ಆದ ಮೇಲೆ ಏನ್ ಬರುತ್ತೆ, ಕ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ನೌ ಪುಟ್ ಸಮ್ ಜಿಂಜರ್, ಟೀ ಪೌಡರ್ ಅಂಡ್ ಶುಗರ್ ಅಂಡ್ ಬಾಯ್ಲ್ ಇಟ್ ಫಾರ್ ಅ ಕಪಲ್ ಆಫ್ ಮಿನಿಟ್ಸ್ ಅಂತ. ಅದಾದ್ಮೇಲೆ ಏನ್ ಬರ್ತಾ ಇದೆ, ಸೊ ಪಿ ಆದ್ಮೇಲೆ ಕ್ಯೂ ಬರ್ತಾ ಇದೆ, ಕ್ಯೂ ಆದ್ಮೇಲೆ ಎಸ್. ಟರ್ನ್ ಆಫ್ ದ ಸ್ಟೋವ್, ಸ್ಟೇನ್ ಟೀ ಇನ್ ಅ ಕಪ್ ಅಂಡ್ ಸರ್ವ್ ಹಾಟ್. ಪರ್ಫೆಕ್ಟ್ ಆಗಿರುವಂತಹ ಜಂಬಲ್ ಲೈನ್ಸ್. ಸೊ ಸಿಂಪಲ್ ಟ್ರಿಕ್, ಗೋ ಫ್ರಮ್ ಆಪ್ಷನ್ಸ್. ಎಲ್ಲ ಓದುವ ಅವಶ್ಯಕತೆಯೇ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಲಂಡನ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಗ್ಲೆಂಡ್. ಸರಿ. ದೆನ್ ಆಪ್ಷನ್ಸ್ ಅಲ್ಲಿ ಏನಿದೆ, ಇದು ಕಷ್ಟವಾದಂತ ಪ್ರಶ್ನೆ, ಯಾಕಂದ್ರೆ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಇದೆ.
Choose the correct sequence from the options given below. R. We know that a lot of people moved away from city and went to other places which were free from plague. No, ಯಾಕಂದ್ರೆ ಇದ್ರ ಹಿಂದೆ ಕಾಂಟೆಕ್ಸ್ಟ್ ಸೆಟ್ ಆಗಿಲ್ಲ ಇನ್ನು. ಸೊ ಇದು ಆಗೋದಕ್ಕೆ ಸಾಧ್ಯ ಇಲ್ಲ. Okay, so this is not the right answer. Next question ಅನ್ನ ಓದೋಣ. P. What were the conditions of life in London during the days of the plague ಅಂತ ಕೇಳ್ತಾ ಇರುವಂತದ್ದು. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಲಂಡನ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಗ್ಲೆಂಡ್ ಅನ್ನೋದು ಫಸ್ಟ್ ಪ್ರಶ್ನೆ. ಅದಾದ್ಮೇಲೆ ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಆರ್ ಅಂತ ಬರ್ತಾ ಇದೆ. ವಿ ನೋ ದಟ್ ಅ ಲಾಟ್ ಆಫ್ ಪೀಪಲ್ ಮೂವ್ಡ್ ಅವೇ ಫ್ರಮ್ ದ ಸಿಟಿ ಅಂಡ್ ವೆಂಟ್ ಟು ಅದರ್ ಪ್ಲೇಸಸ್ ವಿಚ್ ವೇರ್ ಫ್ರೀ ಫ್ರಮ್ ಪ್ಲೇಗ್. ಪ್ಲೇಗ್ ಬಗ್ಗೆ ಮುಂಚೆ ಮಾತೇ ಆಗಿಲ್ಲ, ಕರೆಕ್ಟ್. ಸೊ ಮುಂಚೆ ಮಾತಾಗದೇ ಇರುವ ಪ್ಲೇಗಿನ ಬಗ್ಗೆ ನಾವು ಹೊರಟೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಒನ್ ಆರ್ ಇಂದ ಸ್ಟಾರ್ಟ್ ಮಾಡೋದು ಅಷ್ಟು ಸರಿ ಅಲ್ಲ. ಓಕೆ, ಪಿ ಇಂದ ಸ್ಟಾರ್ಟ್ ಆಗುತ್ತಾ ನೋಡೋಣ. ವಾಟ್ ವೇರ್ ದ ಕಂಡೀಷನ್ಸ್ ಆಫ್ ಲೈಫ್ ಇನ್ ಲಂಡನ್ ಡ್ಯೂರಿಂಗ್ ದ ಡೇಸ್ ಆಫ್ ಪ್ಲೇಗ್. ಹೌದು, ಸರಿಯಾಗಿದೆ. ಅಂದ್ರೆ ನಾವು ಪ್ಲೇಗಿನ ಬಗ್ಗೆ ಮುಂಚೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲಂಡನ್ ಮತ್ತು ಪ್ಲೇಗ್ ಅನ್ನ ಕಂಬೈನ್ ಮಾಡ್ತಾ ಇರುವಂತದ್ದು ಇದರ ಪಾಸಿಬಿಲಿಟಿ ಇದೆ. ಕ್ಯೂ. He was a child during the plague and he could not remember much. ಇದು ಸ್ಟಾರ್ಟ್ ಆಗುವ ಪಾಸಿಬಿಲಿಟಿ ಹೇಗಿದೆ? ಹೂ ಇಸ್ ಹಿ ಅನ್ನೋದು ಸೆಟಪ್ ಆಗಿಲ್ಲ. ಸೊ ಕ್ಯೂ ಇಸ್ ರಾಂಗ್, ಇದು ತಪ್ಪಾಗುತ್ತೆ. ದೆನ್ ಫೈನಲಿ ದ ರೈಟರ್ ಡೇನಿಯಲ್ ಡೊಫಾಕ್ ಡಿಸ್ಕ್ರೈಬ್ಡ್ ಕಂಡೀಷನ್ಸ್ ಇನ್ ಲಂಡನ್ ಡ್ಯೂರಿಂಗ್ ದ ಪ್ಲೇಗ್ ಬಟ್ ಹಿ ಡಿಡ್ ದಿಸ್ ಸಮ್ ಇಯರ್ಸ್ ಆಫ್ಟರ್ ಇಟ್ ಹ್ಯಾಡ್ ಎಂಡೆಡ್. ಪಾಸಿಬಿಲಿಟಿ ಇದೆ ಅಂತ ಇಟ್ಕೊಳ್ಳೋಣ. ಎರಡು ಆಪ್ಷನ್ಗೆ ಬಂದು ನಿಂತಿದೆ. ನೆಕ್ಸ್ಟ್ ಅನ್ನ ಓದೋಣ. ಪಿ ಆದ್ಮೇಲೆ ಆರ್ ಅಂತ ಇದೆ. So, what were the conditions? We know that a lot of people moved away from the city and went to other places which were free from plague. ಹೌದು, ಮೋರ್ ಲಾಜಿಕಲ್ ಅನ್ನಿಸ್ತಾ ಇದೆ ನೆಕ್ಸ್ಟ್ ಪಾರ್ಟ್. ತದನಂತರದಲ್ಲಿ ಇಲ್ಲಿ ಕೂಡ ಏನ್ ಹೇಳ್ತಾ ಇದೆ? ಡಿಸ್ಕ್ರೈಬ್ಡ್ ಕಂಡೀಷನ್ಸ್ ಇನ್ ಲಂಡನ್ ಡ್ಯೂರಿಂಗ್ ದ ಪ್ಲೇಗ್ ಬಟ್ ಹಿ ಡಿಡ್ ದಿಸ್ ಸಮ್ ಇಯರ್ಸ್ ಆಫ್ಟರ್ ಇಟ್ ಎಂಡೆಡ್. ಅದಾದ್ಮೇಲೆ ಆರ್ ಅಂತ ಇದ್ದಾರೆ. ಸೊ ದಟ್ ಈಸ್ ಸೇಮ್, ಅದೇ ಆರ್ ಬರ್ತಾ ಇದೆ. ಲೆಟ್ ಅಸ್ ಓಕೆ ಅಂತ. ಅದಾದ್ಮೇಲೆ ಎಸ್ ಅಂತ ಇದ್ದಾರೆ. ಸೊ ಪಿ ಆದ್ಮೇಲೆ ಆರ್, ಆರ್ ಆದ್ಮೇಲೆ ಎಸ್. ಓಕೆ, ಎಸ್ ಅಂದ್ರೆ ರೈಟರ್ ಬಗ್ಗೆ ಹೇಳ್ತಾ ಇರುವಂತದ್ದು. ಡಿಸ್ಕ್ರೈಬ್ ಕಂಡೀಷನ್ಸ್ ಇನ್ ಲಂಡನ್ ಡ್ಯೂರಿಂಗ್ ಪ್ಲೇಗ್ ಬಟ್ ಹಿ ಡಿಡ್ ದಿಸ್ ಸಮ್ ಇಯರ್ಸ್ ಆಫ್ಟರ್ ಇಟ್ ಹ್ಯಾಡ್ ಎಂಡೆಡ್ ಅಂತ ಸರಿಯಾಗಿದೆ. ಅದಾದ ಮೇಲೆ ಫೈನಲಿ ಕ್ಯೂ. ಹಿ ವಾಸ್ ಅ ಚೈಲ್ಡ್ ಡ್ಯೂರಿಂಗ್ ದ ಪ್ಲೇಗ್ ಅಂಡ್ ಹಿ ಕುಡ್ ನಾಟ್ ರಿಮೆಂಬರ್ ಮಚ್. ಮೋರ್ ಲಾಜಿಕಲ್. ಈಗ ಪಿ ಓದೋಣ. ಎಸ್ ಆಯ್ತು, ಎಸ್ ಆದ್ಮೇಲೆ ಆರ್ ಆಯ್ತು, ಆರ್ ಆದ್ಮೇಲೆ ಏನ್ ಹೇಳ್ತಾ ಇದಾರೆ? ಪಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ವೇರ್ ದ ಕಂಡೀಷನ್ಸ್ ಇನ್ ಲಂಡನ್ ಡ್ಯೂರಿಂಗ್ ದ ಡೇಸ್ ಆಫ್ ಪ್ಲೇಗ್? ಗೊತ್ತಿಲ್ಲ. ಅಂಡ್ ಫೈನಲಿ ಹಿ ವಾಸ್ ಎ ಚೈಲ್ಡ್ ಡ್ಯೂರಿಂಗ್ ಪ್ಲೇಗ್. ನೋ. ಆಪ್ಷನ್ 2 ಇಸ್ ಮೋರ್ ಕರೆಕ್ಟ್ ಅಂಡ್ ದಟ್ ಇಸ್ ದ ರೈಟ್ ಸೀಕ್ವೆನ್ಸ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮಿಸ್ ಬರ್ತಾ ಹ್ಯಾಡ್ ಅ ಸ್ಮಾಲ್ ಕ್ಯಾಂಡಿ ಸ್ನಫ್ ಅಂಡ್ ಟೊಬ್ಯಾಕೋ ಸ್ಟೋರ್. ಇವರು ಬರ್ತಾ ಅನ್ನುವರು ಒಂದು ಸ್ಮಾಲ್ ಕ್ಯಾಂಡಿ, ಟೊಬ್ಯಾಕೋ, ನಾವೇನು ಡಬ್ಬಿ ಅಂಗಡಿ ಅಂತ ಏನ್ ಹೇಳ್ತೀವಿ, ಅದು ಸ್ನಫ್, ಟೊಬ್ಯಾಕೋ, ಸಿಗರೆಟ್, ಬೀಡಿ ಇದೆಲ್ಲ ಸೇರುವಂತಹ ಒಂದು ಅಂಗಡಿ. ಇದರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿರಬೇಕು ಅನ್ನೋದು ಕ್ಯೂ ಅಂತ ಹೇಳ್ತಾ ಇದ್ದಾರೆ. ಕ್ಯೂ ಅಂದ್ರೆ ಒನ್ ಬ್ರಿಕ್ ರೂಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಹರ್ ಯಾರ್ಡ್. ಸೊ ಅವಳ ಯಾರ್ಡ್ ಇದೆ, ಆ ಯಾರ್ಡಿನ ಮುಂದೆ ಒಂದು ಬ್ರಿಕ್ಕಿನ ರೂಮ್. ಓಕೆ, ಇದು ಒಂದು ಪಾಸಿಬಿಲಿಟಿ, ಹೌದು ಸರಿಯಾಗಿದೆ. ಆರ್ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾಡ್ ಟು ಪೀಪ್ ಇನ್ ದ ಡೋರ್. ಡೋರ್ ಆಫ್ ವಾಟ್? ನಾಟ್ ದ ಡೋರ್ ಆಫ್ ಸ್ಟೋರ್, ರೈಟ್? ಸೊ 2 is wrong. ಎಸ್ ಅಂಡ್ ಇಫ್ ಶಿ ವಾಸಂಟ್ ದೇರ್. ಖಂಡಿತ ಇಲ್ಲ, ಇದ್ರ ಪ್ರಿಟೆಕ್ಸ್ಟ್ ಸ್ಟೇಟ್ಮೆಂಟೇ ಆಗಿಲ್ಲ. ಸೊ ಇದೆರಡು ತಪ್ಪಾಗತ್ತೆ.
ಸೊ ಫಸ್ಟ್ ರೂಮ್ ಇದೆ ಅನ್ನೋದು ಸರಿಯಾಗಿದೆ. ಅದಾದ ಮೇಲೆ ಓಕೆ, ರೂಮ್ ಇದೆ ಅಂತ ಆದ ಮೇಲೆ ಕ್ಯೂ ಆದ ಮೇಲೆ ಆರ್, ಇಲ್ಲಿ ಪಿ ಹೇಳ್ತಾ ಇದ್ದಾರೆ. ಸೊ ಆಪ್ಷನ್ 1 ಅಲ್ಲಿ ಪಿ, ಯು ನಾಕ್ಡ್ ಆನ್ ದ ಡೋರ್ ಆಫ್ ಅವರ್ ಹೌಸ್ ಇನ್ ಬ್ಯಾಕ್, ಅಷ್ಟು ಸರಿ ಇಲ್ಲ. ಆರ್ ನೋಡೋಣ. ಸೊ 1 ಬ್ರಿಕ್ ರೂಮ್ ಇನ್ ಫ್ರಂಟ್ ಆಫ್ ಹರ್ ಯಾರ್ಡ್, ಸೊ ಈ ಯಾರ್ಡಿನ 1 ಬ್ರಿಕ್ ರೂಮ್ ಇದೆ. ಯು ಹ್ಯಾಡ್ ಟು ಪೀಪ್ ಇನ್ ದ ಡೋರ್, ಆರ್ ನೆಕ್ಸ್ಟ್ ಸ್ಟೇಟ್ಮೆಂಟ್. ಓಕೆ, ಸೊ ಕ್ಯೂ ಆದ್ಮೇಲೆ ಆರ್ ಕರೆಕ್ಟ್ ಆಗಿ ಬರುವಂತದ್ದು. ಸೊ ಆಬ್ವಿಯಸ್ಲಿ ನಮ್ಗೆ ರೈಟ್ ಆನ್ಸರ್ ಬಂದಾಗಿದೆ. ಅದಾದ್ಮೇಲೆ ಎಸ್, ಇಫ್ ಶಿ ವಾಸಂಟ್ ದೇರ್, ದೆನ್ ಪಿ, ಯು ಹ್ಯಾಡ್ ಟು ನಾಕ್ ಆನ್ ದ ಡೋರ್. ಅವ್ರು ಇರ್ಲಿಲ್ಲ ಅಂತಂದ್ರೆ, ಅವರಲ್ಲಿ ಒಳಗಡೆ ಇರ್ಲಿಲ್ಲ ಅಂದ್ರೆ ಫಸ್ಟ್ ನೀವು ನೋಡ್ಬೇಕು, ಪೀಪ್ ಮಾಡಬೇಕು. ಅವ್ರು ಇರ್ಲಿಲ್ಲ ಅಂದ್ರೆ ಹಿಂದಗಡೆ ಡೋರ್ ಇಂದ ಹೋಗಿ ನಾಕ್ ಮಾಡಬೇಕು. ನಾಕ್ ಆನ್ ದ ಡೋರ್ ಆಫ್ ಅವರ್ ಹೌಸ್ ಇನ್ ದ ಬ್ಯಾಕ್. ಗೊತ್ತಾಯ್ತಾ? ಆಸ್ ಸಿಂಪಲ್ ಆಸ್ ದಟ್. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ರೈಟ್, ನೆಕ್ಸ್ಟ್ ಬರ್ತಾ ಇರುವಂತದ್ದು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ನ ಒಂದು ಸೆಗ್ಮೆಂಟ್. ಬಹಳನೇ ಇಂಪಾರ್ಟೆಂಟ್. ಎವ್ರಿ ಪೇಪರ್ ಅಲ್ಲಿ 3 to 4 ಕ್ವೆಶನ್ಸ್ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಮೇಲೆ ಖಂಡಿತ ಇರುತ್ತೆ. ಮೊದಲನೆಯ ಒಂದು ಪ್ರಶ್ನೆ, ದ ಸೆಕ್ರೆಟರಿ ಪಾಸ್ಡ್ ಆನ್ ದ ಇನ್ಫಾರ್ಮೇಶನ್. ಸೆಕ್ರೆಟರಿಯು ಇನ್ಫಾರ್ಮೇಶನ್ ಏನಿದೆ ಅದನ್ನ ಟೆಲಿಫೋನ್ ಮುಖಾಂತರ ಪಾಸ್ ಆನ್ ಮಾಡಿದಳು ಅಂತ ಹೇಳ್ತಾನೆ. ಇದನ್ನ ಕಾಂಪ್ಲಿಕೇಟ್ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್, ವರ್ಬ್, ಅಗ್ರಿಮೆಂಟ್, ಪ್ರೆಡಿಕೇಟಿವ್ ಎಲ್ಲ ಮಾಡಬಹುದು. ಅದರೆಲ್ಲದರ ಅವಶ್ಯಕತೆ ಇಲ್ಲ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಎಂಡ್ ಇಂದ ಸ್ಟಾರ್ಟ್ ಮಾಡಬೇಕು. ದ ಇನ್ಫಾರ್ಮೇಶನ್ ಬೈ ದ ಸೆಕ್ರೆಟರಿ, ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಪಾಸ್ಡ್, ಆಲ್ರೆಡಿ ಹೇಳಿಬಿಟ್ಟಿದ್ದಾಳೆ ಅಂದ್ರೆ ದ ಸೆಕ್ರೆಟರಿ passed on the information was passed on by the secretary ಆಗತ್ತೆ. was passed on. ಸೊ ನಮ್ಗೆ ಸರಿಯಾದಂತ ಉತ್ತರ ಯಾವ್ದಾಗತ್ತೆ ಅವಾಗ? ಸ್ಟೇಟ್ಮೆಂಟ್ 3 ಆಗತ್ತೆ. ಬಟ್ ಪ್ರಶ್ನೆಯನ್ನ ಸಮಗ್ರವಾಗಿ ಸಾಲ್ವ್ ಮಾಡಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಎವ್ರಿ ಕ್ವೆಶನ್ಗೆ ಯಾವುದು ಇದರ ಆಕ್ಟಿವ್ ವಾಯ್ಸ್ ಅಂತ ನೋಡೋದು. ಅವಾಗ ನಮ್ ಪ್ರಾಕ್ಟೀಸ್ ಹೆಚ್ಚಾಗುತ್ತೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ದ ಇನ್ಫಾರ್ಮೇಶನ್ ವಿಲ್ ಬಿ ಪಾಸ್ಡ್ ಆನ್ ಬೈ ದ ಸೆಕ್ರೆಟರಿ. ಇದು ಯಾವಾಗ ಆಗುತ್ತೆ ಅಂದ್ರೆ ದ ಸೆಕ್ರೆಟರಿ ವಿಲ್ ಪಾಸ್ ಆನ್ ದ ಇನ್ಫಾರ್ಮೇಶನ್ ಅಂತಾದಾಗ, ಅಂದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿದ್ದಾಗ ಇದು ಈ ರೀತಿ ಆಗುತ್ತೆ. ದ ಇನ್ಫಾರ್ಮೇಶನ್ ವಾಸ್ ಬೀಯಿಂಗ್, ಮಾಡ್ತಿದ್ದಾಳೆ ಅಂತ ಇದ್ರೆ ದ ಸೆಕ್ರೆಟರಿ ಈಸ್ ಪಾಸಿಂಗ್ ಆನ್ ದ ಇನ್ಫಾರ್ಮೇಶನ್ ಅಂತ ಆಗತ್ತೆ. ಅವಳು ಇನ್ಫಾರ್ಮೇಶನ್ ಅನ್ನ ಪಾಸ್ ಆನ್ ಮಾಡ್ತಿದ್ದಾಳೆ ಇನ್ನು ಅಂತ ಅಂದಾಗ ವಾಸ್ ಬೀಯಿಂಗ್ ಪಾಸ್ಡ್ ಆನ್, ನಡೀತಾ ಇದೆ. ದೆನ್ ದ ಇನ್ಫಾರ್ಮೇಶನ್ ವಾಸ್ ಟು ಬಿ ಪಾಸ್ಡ್ ಆನ್ ಬೈ ದ ಸೆಕ್ರೆಟರಿ, ಮಾಡಬೇಕಿತ್ತು ಅಂತಂದಾಗ ದ ಸೆಕ್ರೆಟರಿ ಹ್ಯಾಡ್ ಟು ಪಾಸ್ ಆನ್ ದ ಇನ್ಫಾರ್ಮೇಶನ್ ಅಂತ ಆಗತ್ತೆ. ಮುಂದಿನ ಪ್ರಶ್ನೆ, ದ ಪಿಯೋನ್ ವಾಸ್ ಅಬ್ಸರ್ವಿಂಗ್ ದ ಸ್ಟೂಡೆಂಟ್ಸ್. ಸೊ ಪಿಯೋನ್ ಒಬ್ಬರು ಸ್ಟೂಡೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಗೇಟ್ ಅಲ್ಲಿ ಕೈ ಬಂದ್ಬಿಟ್ಟಿದ್ಯಾ, ಡೋರ್ ಅಲ್ಲಿ ಕೈ ಬಂದ್ಬಿಟ್ಟಿದ್ಯಾ, ಏನಾದ್ರು ಗ್ಯಾಸ್ ಸ್ಟವ್ ಹತ್ರ ಹೋಗ್ತಾ ಇದಾರಾ ಇವರು, ಆ ತರದ್ದ, ಅಥವಾ ಸ್ಕೂಲ್ ತಪ್ಪಿಸ್ಕೊಂಡು ಹೋಗ್ತಾ ಇದಾರಾ ಅಂತ. ಸೊ ಇಲ್ಲಿ ದ ಸ್ಟೂಡೆಂಟ್ಸ್ ಅನ್ನುವುದು ಫಸ್ಟ್ ಬರಬೇಕು. 3 ಕಡೆ ಅದು, 4 ಕಡೆ ಅದು ಸ್ಟೂಡೆಂಟ್ಸ್ ಅಂತ ಇದೆ. ದೆನ್ ದ ಸ್ಟೂಡೆಂಟ್ಸ್ ಅಬ್ಸರ್ವ್ಡ್ ಸ್ಟೂಡೆಂಟ್ಸ್ ಅನ್ನ ಹೇಗೆ ಅಬ್ಸರ್ವ್ ಮಾಡಕ್ ಸಾಧ್ಯ? ಸೊ 1 ತಪ್ಪಾಗುತ್ತೆ. ಅಬ್ಸರ್ವಿಂಗ್ ಅಂದ್ರೆ ನೋಡ್ತಿದ್ದಾನೆ, ಆಕ್ಟ್ ಆಗೋಗಿಲ್ಲ, ಆಕ್ಷನ್ ಇನ್ನೂ ನಡೀತಾ ಇದೆ ಅಂತ ಅಂದಾಗ ದ ಸ್ಟೂಡೆಂಟ್ಸ್ ವೇರ್ ಬೀಯಿಂಗ್ ಅಬ್ಸರ್ವ್ಡ್. ವೇರ್ ಅಂತ ಯಾಕೆ ಬರುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಅನ್ನುವುದು ನಮ್ಗೆ ಪ್ಲೂರಲ್ ಇದೆ. ಇದು ಪ್ಲೂರಲ್ ಇರುವುದರಿಂದ ವೇರ್ ಬರುತ್ತೆ, ಇಲ್ಲಾಂದ್ರೆ ಆರ್ ಬರ್ತಾ ಇತ್ತು. ಓಕೆ, ದ ಸ್ಟೂಡೆಂಟ್ಸ್ ವೇರ್ ಬೀಯಿಂಗ್ ಅಬ್ಸರ್ವ್ಡ್ ಬೈ ಪಿಯನ್ ಅಟೆಂಟಿವ್ಲಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಾದ್ರೆ ಇದಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಅಬ್ಸರ್ವ್ಡ್. ದ ಪಿಯನ್ ಅಬ್ಸರ್ವ್ಡ್ ದ ಸ್ಟೂಡೆಂಟ್ಸ್ ಅಂತ ಇದ್ರೆ ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಅಬ್ಸರ್ವ್ಡ್. ದ ಪಿಯೋನ್ ಹ್ಯಾಡ್ ಅಬ್ಸರ್ವ್ಡ್ ದ ಸ್ಟೂಡೆಂಟ್ಸ್ ಅಂತ ಇದ್ರೆ ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಅಬ್ಸರ್ವ್ಡ್ ಅಂತ ಆಗುತ್ತೆ. ದ ಸ್ಟೂಡೆಂಟ್ಸ್ ವೇರ್ ಅಬ್ಸರ್ವ್ಡ್ ಅಂತ ಅಂದ್ರೆ ಜಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ದ ಪಿಯೋನ್
ಪಿಯೋನ್ ಅಬ್ಸರ್ವ್ಡ್ ದ ಸ್ಟೂಡೆಂಟ್ಸ್ ಅಂತ ಇದ್ದಾಗ ಇದು ಅಬ್ಸರ್ವ್ಡ್ ಬದಲು ವೇರ್ ಅಬ್ಸರ್ವ್ಡ್ ಆಗತ್ತೆ. ಓಕೆ, ಮುಂದಿನ ಒಂದು ಪ್ರಶ್ನೆ. ದ ಪೀಜನ್ಸ್ ಹ್ಯಾವ್ ಈಟನ್ ದ ಗ್ರೇನ್. ಒಂದು ಗ್ರೇನ್ ಅನ್ನ ಪೀಜನ್ಸ್ ತಿಂದಿದ್ದಾರೆ. ರಿಮೆಂಬರ್, ಇದು ಸಿಂಗುಲರ್ ಆಗಿದೆ. ಸೊ ದ ಗ್ರೇನ್ ಇಂದ ಸ್ಟಾರ್ಟ್ ಆಗುತ್ತೆ. ದ ಪೀಜನ್ಸ್ ಹ್ಯಾವ್ ಈಟನ್ ದ ಗ್ರೇನ್. ದ ಗ್ರೇನ್ ಹ್ಯಾಸ್ ಬೀನ್ ಈಟನ್ ಬೈ ದ ಪೀಜನ್ಸ್. ಒಂದು ಗ್ರೇನ್ ಏನಿಟ್ಟಿದ್ವೋ ಆ ಗ್ರೇನ್ ಅನ್ನ ಪೀಜನ್ಸ್ ತಿಂದಿದ್ದಾರೆ. ಯಾಕೆಂದ್ರೆ ಇಲ್ಲಿ ಹ್ಯಾವ್ ಈಟನ್ ಅನ್ನುವ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಹ್ಯಾಸ್ ಬೀನ್ ಈಟನ್ ಅನ್ನೋದು ಆಗತ್ತೆ. ಹಾಗಾದ್ರೆ ಇದಕ್ಕೆ ಏನಾಗ್ಬೇಕು? ಈಸ್ ಬೀಯಿಂಗ್ ಈಟನ್ ಅಂತ ಅಂದ್ರೆ ಗ್ರೇ ಸ್ಟೇಟ್ಮೆಂಟ್ 2ಗೆ pigeons, the grain is being eaten by the pigeons. Pigeons are eating the grain ಅಂತಿದ್ದಾಗ ಇದಾಗುತ್ತೆ. Then the grain was being eaten by the pigeons. The grain is being eaten. Pigeons were eating. ತಿಂತಾ ಇದ್ರು. ಹಿಂದೆ ಕಂಟಿನ್ಯೂಸ್ ಟೆನ್ಸು, ಪಾಸ್ಟ್ ಕಂಟಿನ್ಯೂಸ್. ತಿಂತಾ ಇದ್ದದನ್ನ ಯಾರೋ ನೋಡಿತ್ತು. ವೇರ್ ಈಟಿಂಗ್ ದ ಗ್ರೇನ್ ಅಂತ ಅಂದ್ರೆ ದ ಗ್ರೇನ್ ವಾಸ್ ಬೀಯಿಂಗ್ ಈಟನ್ ಬೈ ದ ಪಿಜನ್. ದ ಪಿಜನ್ ವಿಲ್ ಬಿ ದ ಗ್ರೇನ್ ವಿಲ್ ಬಿ ಈಟನ್ ಅಂದ್ರೆ ಪಿಜನ್ಸು ವಿಲ್ ಈಟ್ ದ ಗ್ರೇನ್ ಅಂದಾಗ ದ ಗ್ರೇನ್ ವಿಲ್ ಬಿ ಈಟನ್ ಬೈ ದ ಪಿಜನ್ಸ್. ಮುಂದಿನ ಪ್ರಶ್ನೆ. ಶಿ ಪಿಕ್ಡ್ ಅಪ್ ಹರ್ ಮೊಬೈಲ್. ಅವಳು ಅವಳ ಮೊಬೈಲ್ ಅನ್ನ ಎತ್ತಿಕೊಂಡಳು. ಇಲ್ಲಿ ಹರ್ ಮೊಬೈಲ್ ಅಂತ ಇದೆ, ಪೊಸೆಸಿವ್ನೆಸ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಹರ್ರೇ ಬರಬೇಕು, ದ ಮೊಬೈಲ್ ಬರೋದಿಲ್ಲ. 4 ಅನ್ನ ಕ್ಯಾನ್ಸಲ್ ಮಾಡ್ಬೋದು. ಶಿ ಪಿಕ್ಡ್ ಅಪ್ ದ ಮೊಬೈಲ್ ಅಂತ ಇದ್ದಾಗ ದ ಮೊಬೈಲ್ ಬರುತ್ತೆ. ಹರ್ ಮೊಬೈಲ್ ವಾಸ್ ಬೀಯಿಂಗ್ ಪಿಕ್ಡ್ ಅಪ್ ಬೈ ಹರ್. ಕರೆಕ್ಟ್ ಆಗಿದೆ. ಶಿ ಪಿಕ್ಡ್ ಅಪ್ ಹರ್ ಮೊಬೈಲ್ ವಾಸ್ ಪಿಕ್ಡ್ ಅಪ್ ಬೈ ಹರ್ ಮೊಬೈಲ್ ಹ್ಯಾಡ್ ಬೀನ್ ಪಿಕ್ಡ್ ಅಪ್ ಬೈ ಹರ್ ಅಲ್ಲ. She picked up her mobile, was picked up by her. Simple. Was being, she was picking up her mobile. ಅಂತ ಅಂದ್ರೆ ಅವಾಗದು ವಿಲ್ ವಾಸ್ ಬೀಯಿಂಗ್ ಆಗುತ್ತೆ. ಓಕೆ, ಇದನ್ನೆಲ್ಲ ನೀವು ಥಿಯರಿ ಕ್ಲಾಸ್ ಅಲ್ಲಿ ಕೇಳಿದ್ರೆ ಆಕ್ಟಿವ್ ಬಿ ಬೀನ್ ಬೀಯಿಂಗ್ ಅಂತ ಥಿಯರಿ ಇದೆ. ಥಿಯರಿ ಕ್ಲಾಸ್ ಅಲ್ಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ರೈಟ್, ಮುಂದಿನ ಪ್ರಶ್ನೆ. ಸೇಲರ್ಸ್ ಸೈಟೆಡ್ ದ ಲ್ಯಾಂಡ್ ಆಫ್ಟರ್ ಮೆನಿ ಸೆವರಲ್ ಮಂತ್ಸ್. ತುಂಬಾ ಮಂತ್ಸ್ಗಳ ನಂತರ ಸೇಲರ್ಸ್ ಲ್ಯಾಂಡ್ ಅನ್ನ ಸೈಟ್ ಮಾಡಿದರು. ಲ್ಯಾಂಡ್ ವಾಸ್ ಬೀಯಿಂಗ್, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಲ್ಯಾಂಡ್ ಇಂದ ಸ್ಟಾರ್ಟ್ ಮಾಡಬೇಕು. ಸೈಟೆಡ್ ಸಿಂಪಲ್ ಪಾಸ್ಟ್ ಇದೆ. ಓಕೆ, ಲ್ಯಾಂಡ್ ವಾಸ್ ಸೈಟೆಡ್ ಬೈ ದ ಸೇಲರ್ಸ್ ಅಷ್ಟೇ, ಇನ್ಯಾವ ಗೊಂದಲವೂ ಇಲ್ಲ. ಸೇಲರ್ಸ್ ವೇರ್ ಸೈಟಿಂಗ್, ಇದು ಯಾವಾಗ ಬರುತ್ತೆ ಅಂತ ಅಂದ್ರೆ ಇವಾಗ ಬರುತ್ತೆ. ಸೇಲರ್ಸ್ ವೇರ್ ಸೈಟಿಂಗ್ ದ ಲ್ಯಾಂಡ್ ಆಫ್ಟರ್ ಸೆವರಲ್ ಮಂತ್ಸ್ ಅಂದ್ರೆ ಲ್ಯಾಂಡ್ ವಾಸ್ ಬೀಯಿಂಗ್ ಸೈಟೆಡ್ ಬೈ ಸೇಲರ್ಸ್. ಇದು ಸೆಕೆಂಡ್ ಒನ್ ಸರಿಯಾದಂತ ಉತ್ತರ. ಥರ್ಡ್ ಒನ್, ಸೇಲರ್ಸ್ the land has been sighted by the sailors after several months. Sailors have sighted. Have ಇದ್ದಾಗ has been ಆಗುತ್ತೆ. ಓಕೆ, land will be sighted by the sailors ಅಂದ್ರೆ the sailors will sight the land after several months. ಮುಂದೆ ನೋಡ್ತಾನೆ ಅನ್ನೋದಕ್ಕೆ ಇದು ಬರುತ್ತೆ. ಓಕೆ, ರೈಟ್. ಮುಂದಿನ ಒಂದು ಪ್ರಶ್ನೆ. ದ ಚೈಲ್ಡ್ ಹ್ಯಾಸ್ ಟೋರ್ನ್ ಟು ಬುಕ್. ಇದು ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬಂದಂತಹ ಪ್ರಶ್ನೆ. ನೀವು ಇಲ್ಲಿ ನೋಡ್ಬೋದು, ಏನೋ ಒಂಥರ ಗೊಂದಲಮಯವಾಗಿದೆ, ಕನ್ಫ್ಯೂಷನ್ ಆಗಿದೆ. ದ ಚೈಲ್ಡ್ ಹ್ಯಾಸ್ ಟೋರ್ನ್ ಟು ಬುಕ್. ಟು ಬುಕ್ ಅನ್ನೋದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್, ಸೊ ಅದು ರಾಂಗ್ ಆಗತ್ತೆ. ರೈಟ್ ಆನ್ಸರ್ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. ಯಾಕೆ ಇದನ್ನ ಆಡ್ ಮಾಡಿದೀವಿ ಅಂತಂದ್ರೆ ಫಾರ್ ಯು ಟು ನೋ ದಟ್ ಈ ತರದ ಸ್ಟೇಟ್ಮೆಂಟ್ಸ್, ಈ ತರ ಪ್ರಶ್ನೆಗಳು ಏನ್ ಬರುತ್ತಲ್ಲ, ಇದನ್ನ ಬಂದಾಗ ನೀವು ಖಂಡಿತ ಆನ್ಸರ್ ಮಾಡ್ಬೇಕು. ಓಕೆ, ರೈಟ್.
ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸಿಂಗುಲರ್ ಮತ್ತು ಪ್ಲೂರಲ್ ಗೆ ರಿಲೇಟೆಡ್ ಆಗಿರುವಂತದ್ದು ಏನಪ್ಪಾ ಅಂತ ಅಂದ್ರೆ ಕಾಫ್. ಸೊ ಒಂದು ಸಿಂಗುಲರ್ ಇರುತ್ತೆ, ಅದರ ಪ್ಲೂರಲ್ ಅನ್ನ ನಾವು ಮ್ಯಾಚ್ ಮಾಡಬೇಕು. ಎಲ್ಲ ಮ್ಯಾಚ್ ಮಾಡಿದ್ದಲ್ಲಿ out of the four options given, select the group or groups that consists of all the correct plural formed from singular. ಸೊ ಕಾಲ್ಫ್ಗೆ ಕಾವ್ಸು ಸರಿಯಾಗಿದೆ, ಶೆಲ್ಫ್ಗೆ ಶೆಲ್ಫ್ಸು ಸರಿಯಾಗಿದೆ, ವೂಲ್ಫ್ಗೆ ವೂಲ್ಫ್ಸು ಸರಿಯಾಗಿದೆ, ಬಿಲೀವ್ಗೆ ಬಿಲೀವ್ಸು ಸರಿಯಾಗಿದೆ. ಓಕೆ, ಮ್ಯಾನ್ಗೆ ಮೆನ್ ಸರಿಯಾಗಿದೆ, ಲೀವ್ಗೆ ಲೀವ್ಸ್ ಸರಿಯಾಗಿದೆ, ಎಲ್ಫ್ಗೆ ಎಲ್ವ್ಸ್ ಸರಿಯಾಗಿದೆ, ವೈಫ್ಗೆ ವೈಫ್ಸ್ ಸರಿಯಾಗಿದೆ. ಸೊ ಎ ಅಂಡ್ ಬಿ ಆರ್ ಕರೆಕ್ಟ್. ಎನಿವೆ ಮುಂದೆ ಒಂದ್ ಸ್ವಲ್ಪ ಹೋಗೋಣ, ಸೊ ದಟ್ ನಮ್ಗೆ ಎರರ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಪರ್ಸನ್ಗೆ ಪೀಪಲ್ ಸರಿಯಾಗಿದೆ, ಮಂಕಿಗೆ ಮಂಕೀಸ್ ರಾಂಗ್ ಆಗಿದೆ, MONKEYS ಅನ್ನೋದಾಗ್ಬೇಕು. ಸೊ ಸಿ, ಗ್ರೂಪ್ ಸಿ ತಪ್ಪಾಗತ್ತೆ. ಇಲ್ಲಿ ಸಿ ಇದೆ, ಇಲ್ಲಿ ಸಿ ಇದೆ, ಇದೆರಡನ್ನ ಎಲಿಮಿನೇಟ್ ಮಾಡ್ಬಿಡ್ಬೋದು. ದೆನ್ ಗ್ರೂಪ್ ಡಿ ಅಲ್ಲಿ ಲೇಡೀಸ್ ಸರಿಯಾಗಿದೆ, ಬಸ್ಸಸ್ ಸರಿಯಾಗಿದೆ, ಟೊಮ್ಯಾಟೊ ಸರಿಯಾಗಿದೆ, ಬುಷಸ್ ಆಗ್ಬೇಕು. ಓಕೆ, ಬುಷ್ಮೆನ್ ಟ್ರೈಬ್ಸ್, ಬುಷಸ್. ನಿಮ್ಗೆ ಬುಷಸ್ ಅನ್ನೋದು ಆಫ್ರಿಕಾ ಅಲ್ಲಿ ಜಾಸ್ತಿ ಸಿಗುವಂಥದ್ದು. ಸೊ ಡಿ ಅನ್ನೋದು ರಾಂಗ್ ಆಗಿದೆ. ಸೊ ಡಿ ಈಸ್ ರಾಂಗ್. ಹೆನ್ಸ್ ಅವರ್ ನಾವು ಮೊದಲಿಗೆ ನೋಡಿರುವಂತದ್ದು ಸರಿ, ಎ ಅಂಡ್ ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್. ದೆನ್ ಬರ್ತಾ ಇರುವಂತದ್ದು ಔಟ್ ಆಫ್ ದ ಫೋರ್ ಗ್ರೂಪ್ಸ್ ಗಿವನ್ ಕನ್ಸಿಸ್ಟ್ ಆಫ್ ಆಲ್ ದ ಫೈಂಡ್ ದ ಸಿಂಗುಲರ್. ಓಕೆ, ಸಿಂಗುಲರ್ ಯಾವ್ದು ಇರುವಂತದ್ದು? ಮ್ಯಾನ್ ಮೆನ್ ಸರಿಯಾಗಿದೆ, ಚಿಲ್ಡ್ರನ್ಸ್ ಇದು ಸ್ಪೆಲ್ಲಿಂಗ್ ಎರರ್ ಇದೆ. ಸರಿ, ಪೀಪಲ್ಗೆ ಪೀಪಲ್ಸ್ ತಪ್ಪು, ಪೀಪಲ್ಗೆ ಪ್ಲೂರಲ್ ಪೀಪಲ್ಲೇ. ಸೊ ಗ್ರೂಪ್ ಎ ಈಸ್ ರಾಂಗ್, ಎ ಅನ್ನ ತೆಗಿಬಹುದು. ಬಿ ಸ್ಟಿಕ್ಗೆ ಸ್ಟಿಕ್ಸ್ ಸರಿಯಾಗಿದೆ, ಗ್ಲಾಸ್ಗೆ ಗ್ಲಾಸಸ್ ಸರಿಯಾಗಿದೆ, ಪೆನ್ಗೆ ಪೆನ್ ಸರಿಯಾಗಿದೆ, ಚೇರ್ಗೆ ಚೇರ್ಸ್ ಸರಿಯಾಗಿದೆ. ಬಿ ಸರಿ ಇದೆ ಅಂತ ನೋಡೋಣ, ವೇಟ್ ಮಾಡೋಣ. ಟೊಮ್ಯಾಟೋಗೆ OS ಅಲ್ಲ, OES. ಸೊ ಗ್ರೂಪ್ ಸಿ ಈಸ್ ರಾಂಗ್. ಸಿ ಅನ್ನ ನಾವು ಎಲಿಮಿನೇಟ್ ಮಾಡಬಹುದು. ಓಕೆ, ಮ್ಯಾಂಗೋಸ್ ಕೂಡ ರಾಂಗ್ ಆಗಿದೆ. ಮ್ಯಾಂಗೋಸ್ ಇನ್ ಪ್ಲೂರಲ್ MANGOES. ಅಂಡ್ ಶೀಪ್ಗೆ ಶೀಪ್ಸ್, ಲೈಫ್ಗೆ ಲೈವ್ಸ್ LIVES ಆಗ್ಬೇಕು. ಇದು ರಾಂಗು. ಸೊ ಹಾಗಾಗಿ ಇದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಆಪ್ಷನ್ 1 ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ಇದರೊಂದಿಗೆ ಮ್ಯಾರಥಾನ್ ಸೀರೀಸಿನ ಡೇ 4 ಕಂಪ್ಲೀಟ್ ಮಾಡಿದೀವಿ. ಮುಂದಿನ ಕ್ಲಾಸಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟಿಗೆ ಇಲ್ಲಿ ಧನ್ಯವಾದ.